ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳಾತ್ಮೇಲೆ ಈ ದಿನದ ಪಂಚಾಂಗ ವಿಶೇಷ. ಈ ದಿನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಬಹುಳ ಅಮಾವಾಸ್ಯೆ ಅಂದರೆ ವಸಂತ ಋತುವಿನ ಅಂತ್ಯಕಾಲ ಇವತ್ತು. ಇನ್ನು ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಶನಿವಾರ, ತಿಥಿ ಬಂದು ಅಮಾವಾಸ್ಯೆ, ರಾತ್ರಿ 1 ಗಂಟೆ 47 ನಿಮಿಷದವರೆಗೂ, ನಕ್ಷತ್ರ ಬಂದು ಭರಣಿ ನಕ್ಷತ್ರ ಸಾಯಂಕಾಲ 5 ಗಂಟೆ 48 ನಿಮಿಷದವರೆಗೂ, ಯೋಗ ಬಂದು ಸೌಭಾಗ್ಯ, ಕರ್ಣ ಬಂದು ಚತುಷ್ಮಾನ್. ಇನ್ನು ರಾಹುಕಾಲ ಬಂದು 9 ರಿಂದ 10:30, ಉಳಿಕ ಬಂದು 6 ರಿಂದ 7:30, ಅರ್ಧ ಪ್ರಹರಿ ಬಂದು 12 ರಿಂದ 1:30, ಯಮಗಂಟ ಕಾಲ ಬಂದು 1:30 ರಿಂದ 3. ಈ ದಿನ ಅಮೃತ ಗಡಿಗಳು 10:30 ರಿಂದ 12 ಇರ್ತದೆ. ಈ ದಿನದ ವಿಶೇಷ ಏನಪ್ಪ ಅಂದರೆ ಇದು ಶನಿ ಅಮಾವಾಸ್ಯೆ ಅಂತಾರೆ. ಇದನ್ನು ಶನಿ ಅಥವಾ ಬಾದಾಮಿ ಅಮಾವಾಸ್ಯೆ ಅಂತ ಕೂಡ ಕರೀತಾರೆ. ಆದರೆ ಶನಿ ಅಮಾವಾಸ್ಯೆ, ಶನಿವಾರ ಅಮಾವಾಸ್ಯೆ ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥ ದಿನ. ಇದನ್ನು ಶನಿ ಅಮಾವಾಸ್ಯೆ ಅಂತಾರೆ. ಇನ್ನು ಎಲ್ಲ ಪ್ರಪಂಚದಲ್ಲಿ ಎಲ್ಲ ಶನಿ ಮಹಾತ್ಮ ದೇವಸ್ಥಾನಗಳಲ್ಲಿ, ಇತರೆ ಬೇರೆ ಬೇರೆ ದೇವಸ್ಥಾನಗಳಲ್ಲಿ ಇವತ್ತು ವಿಶೇಷವಾದ ಪೂಜೆಗಳಿರ್ತಕ್ಕಂಥದ್ದು. ಇನ್ನು ದ್ವಾದಶ ರಾಶಿಗಳ ಗೋಚರಕ್ಕೆ ಬಂದಾಗ ಮೇಷರಾಶಿಯವರಿಗೆ ಆರ್ಥಿಕವಾಗಿ ಮುನ್ನಡೆ, ಮನೆಯಲ್ಲಿ ಸಂತಸ, ಕ್ಷೇತ್ರ ದರ್ಶನ ಯೋಗ, ಹೂವು ಹಣ್ಣು ತರಕಾರಿ ಬೆಳೆದ ರೈತರಿಗಂತೂ ಬಹಳ ಸಂತಸ ಆಗ್ತದೆ. ಯಾಕಂದರೆ ನೆನ್ನೆಗಿಂತ ಇವತ್ತಿನ ಬೆಲೆ ಜಾಸ್ತಿ ಇರ್ತದೆ. ಪೂಜಾ ದ್ರವ್ಯಗಳು, ಹೋಮ ದ್ರವ್ಯಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಗಿರ್ತಕ್ಕಂಥ ದಿನ. ನೀವು ವಿಘ್ನ ವಿನಾಯಕರನ್ನು ಸ್ಮರಿಸಿ. 8 ಅದರ ಸಂಖ್ಯೆ, ಶನದ್ರ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಕಾರ್ಯ ಸಫಲತೆ, ಕ್ಷೇತ್ರ ದರ್ಶನ ಯೋಗ, ಕೃಷಿ ಕಾರ್ಮಿಕರಿಗೆ ಅಲ್ಪ ಪ್ರಗತಿ, ಎಲ್ಲ ರೀತಿಯ ಕೃಷಿಕರಿಗೆ ಕೃಷಿ ಕಾರ್ಯಗಳಲ್ಲಿ ವ್ಯತ್ಯಯ ಆಗ್ತಕ್ಕಂಥದ್ದು ಇವತ್ತು. ಹೋಟೆಲ್ಲು, ಟೀ ಸ್ಟಾಲಲ್ಲೂ ನಡೆಸ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ. ನೀವು ಶನೇಶ್ವರ ಸ್ವಾಮಿಯನ್ನು ಪ್ರಾರ್ಥಿಸಿ. 6 ಅದರ ಸಂಖ್ಯೆ, ಪಶ್ಚಿಮ ದಿಕ್ಕು, ನೀಲ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಮಿಥುನ ರಾಶಿಗೆ ಬಂದಾಗ ಕುಶಲಕರ್ಮಿಗಳು, ವೃತ್ತಿಪರರು, ಗುಡಿ ಕೈಗಾರಿಕೆಯಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಈ ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ, ಕಾಂಟ್ರಾಕ್ಟರ್ಸ್ಗೆ ಇವತ್ತು -+. ಕಡೆ ಲಾಭವೂ ಇಲ್ಲ, ಹತ್ತು ಕಡೆ ನಷ್ಟವೂ ಇಲ್ಲ, ಒಂದು ರೀತಿಯಾಗಿ ನಡ್ಕೊಂಡು ಹೋಗ್ತಕ್ಕಂಥದ್ದು. ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು. ಯಾರು ಕೂಲ್ ಡ್ರಿಂಕ್ಸ್ ಮಾಡ್ತಾರೆ, ಐಸ್ ಕ್ರೀಮ್ಗಳು ಮಾಡ್ತಾರೆ, ಈ ರಿಯಲ್ ಫ್ರೂಟ್ ಜ್ಯೂಸ್ ಯಾರು ಮಾಡ್ತಾರೆ ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಹನುಮಾನ್ ಚಾಲೀಸವನ್ನು ಪಠಿಸಿ. 5 ಅದರ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಬಣ್ಣ ಅದೃಷ್ಟ ಬಣ್ಣ. ಅಲ್ಲಿಂದ ಕರ್ಕಾಟಕ ರಾಶಿಗೆ ಬಂದಾಗ ಆಲಯ ವೀಕ್ಷಣೆ, ಬಂಧು ಮಿತ್ರರ ಮಿಲನ, ಕುಶಲಕರ್ಮಿಗಳಿಗೆ ಶುಭಗಿರತಕ್ಕಂಥ ದಿನ. ಆದರೆ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿಗಳಲ್ಲಿ ಪ್ರಗತಿ ಇರೋಲ್ಲ. ಎಲ್ಲ ರೀತಿಯ ಕೃಷಿಕರಿಗೆ ಕಾರ್ಯಸಿದ್ಧಿ ಅಂದರೆ ಮಾಡ್ತಕ್ಕಂಥ ಕಾರ್ಯಗಳು ಸಫಲವಾಗ್ತಕ್ಕಂಥದ್ದು. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ ಇವತ್ತು. ವೆಂಕಟೇಶ್ವರ ಸುಪ್ರಭಾತವನ್ನು ಆಲಿಸಿ ಅಥವಾ ಓದಿ. 8 ಅದೃಷ್ಟ ಸಂಖ್ಯೆ, ಈಶಾನ್ಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಅಲ್ಲಿಂದ ಸಿಂಹರಾಶಿಗೆ ಬಂದಾಗ ವಕೀಲರು, ಪತ್ರ ಬರಹಗಾರರು, ಈ ಬ್ರೌಸಿಂಗ್ ಸೆಂಟರ್ಗಳಿರ್ತಾರಲ್ಲ ಅವರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ನಾಳೆಯಿಂದ ಹಿಂಗೆ ಮಾಡಿ ನಿಮ್ಗೆ ಸರೋಗುತ್ತೆ ಅಂತ ಸಿಗ್ತಕ್ಕಂಥದ್ದು. ಶುಭ ಸುದ್ದಿ ಬರ್ತಕ್ಕಂಥದ್ದು, ಉತ್ತಮ ಕಾರ್ಯದರ್ಶಿ ಇರ್ತಕ್ಕಂಥದ್ದು, ಹೈನುಗಾರಿಕೆಯಲ್ಲಿ ಲಾಭ ಇರ್ತಕ್ಕಂಥದ್ದು. ಯಾರು ಸಿದ್ಧಪಡಿಸಿರ್ತಕ್ಕಂಥ ವಸ್ತುಗಳನ್ನು ಮಾರ್ತಾರೆ ಅವರಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ನೀವು ಪುರುಷ ಸೂಕ್ತ ಪಾವನ ಮಂತ್ರವನ್ನು ಪಠಿಸಿ. 3 ಅದೃಷ್ಟ ಸಂಖ್ಯೆ, ದಕ್ಷಿಣ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಅಲ್ಲಿಂದ ಕನ್ಯಾ ರಾಶಿಗೆ ಬಂದಾಗ ಮಿತ್ರರೇ, ಇವರಿಗೆ ಬಂಧು ಮಿತ್ರರ ಭೇಟಿ, ಉತ್ತಮ ಆರ್ಥಿಕ ಸ್ಥಿತಿ, ರೇಷ್ಮೆ, ಹೈನುಗಾರಿಕೆ, ತೋಟಗಾರಿಕೆಯಲ್ಲಿರ್ತಕ್ಕಂಥ ರೈತರಿಗೆ ಲಾಭ ಇರತಕ್ಕಂಥದ್ದು. ಹೋಟೆಲ್ಸು, ಕಾಂಡಿಮೆಂಟ್ಸು, ಚಾಟ್ಸು, ಬ್ರೆಡ್ ಅಂಗಡಿಗಳು, ಸ್ವೀಟ್ ಸ್ಟಾಲ್ಗಳು ಇವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನೀವು ಶನೀಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ. ಯಾಕಂದರೆ ಇವತ್ತು ಶನಿ ಅಮಾವಾಸ್ಯೆ ಬರ್ತಕ್ಕಂಥ ವಿಶೇಷ. 8 ಅದರ ಸಂಖ್ಯೆ, ಆಗ್ನೇಯ ಅದೃಷ್ಟ ದಿಕ್ಕು, ಕಪ್ಪು ಬಣ್ಣ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಯವರಿಗೆ ದೂರದ ಪ್ರಯಾಣದಿಂದ ಲಾಭ, ಕ್ಷೇತ್ರ ದರ್ಶನ, ಎಲ್ಲ ರೀತಿಯ ಗುತ್ತಿಗೆದಾರರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ದ್ರಾಕ್ಷಿ, ಅನಾನಸು, ಪಪ್ಪಾಯಿ, ಈ ಕಿವಿ ಫ್ರೂಟು, ಡ್ರ್ಯಾಗನ್ ಫ್ರೂಟು ಬೆಳೀತಕ್ಕಂಥ ರೈತರಿಗೆ ಬೆಲೆಯಲ್ಲಿ ಅಲ್ಪ ಪ್ರಗತಿ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ಧ್ಯಾನ ಮಾಡಿ ನೀವು. 6 ಅದೃಷ್ಟ ಸಂಖ್ಯೆ, ಉತ್ತರ ಅದೃಷ್ಟ ದಿಕ್ಕು, ಹಸಿರು ಅದೃಷ್ಟ ಬಣ್ಣ. ಅದು ವೃಶ್ಚಿಕ ರಾಶಿಗೆ ಬಂದಾಗ ಏನು ಮನೆಯಲ್ಲಿ ಸಂತಸದ ವಾತಾವರಣ, ಕ್ಷೇತ್ರ ದರ್ಶನ ಯೋಗ, ವ್ಯವಹಾರಗಳಲ್ಲಿ, ವ್ಯವಸಾಯದಲ್ಲಿ ಒಳ್ಳೆ ಪ್ರಗತಿ ಇರ್ತಕ್ಕಂಥದ್ದು. ರೈತರಿಗೆ ಶುಭ ದಿನ. ಯಾರು ಜವಳಿ ಅಂಗಡಿ ಇಟ್ಟಿರ್ತಾರೆ, ಗಾರ್ಮೆಂಟ್ಸ್ ಇಟ್ಟಿರ್ತಾರೆ ಅವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಇದನ್ನು ವೃಶ್ಚಿಕ ರಾಶಿಯವರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನವಗ್ರಹ ಪೂಜೆ ಮಾಡಿ. ನಿಮಗೆ 5 ಅದೃಷ್ಟ ಸಂಖ್ಯೆ, ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದಂಗೆ ಧನುರಾಶಿಯವರು. ಈ ಧನುರಾಶಿಯವರಿಗೆ ನಿಮಗೆ ಉತ್ತಮ ಲಾಭಕರವಾಗಿರ್ತಕ್ಕಂಥ ದಿನ ಇವತ್ತು. ಬಂಧು ಮಿತ್ರರ ಭೇಟಿ, ದೇವಸ್ಥಾನಗಳಿಗೆ ಭೇಟಿ ಮಾಡ್ತಕ್ಕಂಥದ್ದು ಮತ್ತು ನಿಮ್ಮ ಸ್ನೇಹಿತರೊಡನೆ ಮಾತಾಡ್ತಕ್ಕಂಥದ್ದು ಬಹಳ ಬಿಡುವಿರ್ತಕ್ಕಂಥ ದಿನ ಆಗಿರ್ತದೆ. ಯಾರು
ಎಣ್ಣೆ ಕಾಳುಗಳು ಅಂದರೆ ಕಡಲೆ ಬೀಜನೇ ಎಣ್ಣೆನೆ, ಹೊಂಗೆ ಬೀಜ, ಬೇವಿನ ಬೀಜ, ಸೋಯಾಬೀನು, ಈ ರೀತಿ ಎಣ್ಣೆ ಕಾಳುಗಳನ್ನ ಯಾರು ಬೆರೀತಾರೆ ಅವರಿಗೆ ಮಾರ್ಕೆಟಲ್ಲಿ ಒಳ್ಳೆ ಲಾಭ ಇರ್ತಕ್ಕಂಥದ್ದು. ತಂಪು ಪಾನೀಯಗಳಿಗೆ, ಐಸ್ ಕ್ರೀಮ್ ಮಾರೋರಿಗೆ ಒಳ್ಳೆ ವ್ಯಾಪಾರ ಆಗುತ್ತೆ. ಇವತ್ತು ನೀವು ಶನಿ ಮಹಾತ್ಮನನ್ನು ಧ್ಯಾನ ಮಾಡಿ. 9 ಅದೃಷ್ಟ ಸಂಖ್ಯೆ ವಾಯು, ಅದೃಷ್ಟ ದಿಕ್ಕು ಹಳದಿ ಬಣ್ಣ, ಅದೃಷ್ಟ ಬಣ್ಣ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಎತ್ತಕ್ಕೆ ತಕ್ಕ ಪ್ರತಿಫಲ. ಕಟ್ಟಡ ಕಾರ್ಮಿಕರಿಗೆ, ಗುತ್ತಿಗೆದಾರರಿಗೆ, ಇತರೆ ಕಾರ್ಮಿಕರಿಗೆ ನೀರಸವಾಗಿರ್ತಕ್ಕಂಥ ದಿನ. ನೀರಾವರಿ ಮೂಲದ ರೈತರಿಗೆ ಭತ್ತ, ಕಬ್ಬು, ರಾಗಿ, ಇನ್ನು ಮುಂತಾದ ಏನು ಮೆಣಸಿನಕಾಯಿ ಅಂತ ಬೆಳೀತಕ್ಕಂಥ ರೈತರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತದೆ. ಇವತ್ತು ಎಲೆಕ್ಟ್ರಿಕಲ್ಸು, ಪ್ಲಂಬಿಂಗ್ ಐಟಮ್ಸು, ವುಡ್ ವರ್ಕ್ಸು ಇವರಿಗೆಲ್ಲ ಒಳ್ಳೆ ವ್ಯಾಪಾರ ಆಗ್ತಕ್ಕಂಥದ್ದು. ನವಗ್ರಹ ಪ್ರದಕ್ಷಿಣೆ ಮಾಡಿ. 6 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ಮನೆಯಲ್ಲಿ ಸಂತಸದ ವಾತಾವರಣ, ಬಂಧು ಮಿತ್ರರ ಮಿಲನ, ಮನೆಯಲ್ಲಿ ವಿಶೇಷವಾಗಿ ದೇವಸ್ಥಾನಗಳಿಗೆ ಭೇಟಿ ಕೊಡ್ತಕ್ಕಂಥ ಒಂದು ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜೊತೆಗೆ ಖರ್ಚುಗಳು ಕೂಡ ಹೆಚ್ಚಾಗಿರ್ತಕ್ಕಂಥದ್ದು. ಈ ಸೊಪ್ಪು ತರಕಾರಿ ಬೆಳೀತಕ್ಕಂಥ ರೈತರಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಯಾರು ಕಟ್ಟಡ ಸಾಮಗ್ರಿಗಳು ಮಾರ್ತಾರೆ ಅವ್ರಿಗೂ ಸಹ ಉತ್ತಮವಾದ ದಿನ. ನವಧಾನ್ಯಗಳನ್ನು ದಾನ ಮಾಡಿ. ನೀವು ಅಂದರೆ ನವಧಾನ್ಯದ ಪ್ಯಾಕೆಟ್ ಅಂತ ದಕ್ಷಿಣ ಇಟ್ಬಿಟ್ಟು ಯಾರಿಗಾರು ಕೊಡಿ, ನಮಸ್ಕಾರ ಮಾಡ್ಕೊಳ್ಳಿ. 8 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ. ಮೀನರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ, ರೈತರಿಗೆ ಅಲ್ಪ ಪ್ರಗತಿ, ಸ್ವಉದ್ಯೋಗಿಗಳಿಗೆ ಶುಭ, ಎಲ್ಲ ರೀತಿಯ ವ್ಯವಸಾಯಗಾರರಿಗೆ ಮಿಶ್ರ ಫಲಗಳಿರ್ತಕ್ಕಂಥದ್ದು ಈ ದಿನ. ರಿಯಲ್ ಎಸ್ಟೇಟ್ ಬಿಸ್ನೆಸ್ಸಲ್ಲಿ ಯಾರು ತೊಡಗಿರ್ತಾರೆ ಅವರಿಗೆ ಹೊಸ ಹೊಸ ಸೂಚನೆಗಳು ಸಿಗ್ತಕ್ಕಂಥದ್ದು, ಹೊಸ ಹೊಸ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಏನೋ ನೀವು ಶನೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ ದಿಕ್ಕು ಕೆಂಪು ಅದೃಷ್ಟ ಬಣ್ಣ. ಆತ್ಮರೆ ಇದು ಈ ದಿನದ ದ್ವಾದಶ ರಾಶಿಗಳ ನಿತ್ಯ ಭವಿಷ್ಯ ಆಗಿರ್ತಕ್ಕಂಥದ್ದು. ಆತ್ಮರೆ ತಮಗೆಲ್ಲರಿಗೂ ಆ ಶನಿ ಮಹಾತ್ಮನು ಉತ್ತಮವಾದ ವರವನ್ನು ನೀಡಲಿ, ಆತನ ಮಂದಚೇಷ್ಟೆಯನ್ನು ನಿಮ್ಮಲ್ಲಿ ಪ್ರಯೋಗಿಸಿರಲಿ ಅಂತೇಳಿ ಆತನನ್ನು ಪ್ರಾರ್ಥನೆ ಮಾಡ್ತಾ ಈ ದಿನದ ಸಾಯಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಆತ್ಮರೆ ನಾವು ನಮ್ಮ ಚಾನಲ್ ಪ್ರಕಟಿಸ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನ ತಾವು ನೋಡ್ತಾ ಇದ್ದೀರಿ. ನೋಡಿದವರು ದಯವಿಟ್ಟು ಲೈಕ್ ಮಾಡಿ, ವಿಷಯಗಳು ನಿಮ್ಮ ಸ್ನೇಹಿತರಿಗೂ ತಿಳಿಸಿ, ಶೇರ್ ಮಾಡಿ, ಮತ್ತು ನಮ್ಮ ಸಂಸ್ಥೆಗೆ ಸಬ್ಸ್ಕ್ರೈಬರ್ಸ್ ಆಗಿ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಓಂ ಜೈ ಶ್ರೀರಾಮ್.